ಯಾಕವ ಬಂಗಾರಿ? ಅಯ್ಯೋ 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 ವಾಮಿಟ್ ಆಗೋಯ್ತಲ್ಲೇ. ಗೈಸ್ ಫೈನಲಿ ನಾನು ಎಲ್ಲಿದ್ದೀನಿ ನೋಡಿ, ಸಾನ್ವಿ ಮೊಟ್ಟು. ಇಲ್ಲಿಂದ ಇದ್ರ ಹೋಟೆಲ್ ಹತ್ರ ಹೋಗೋಕ್ಕೆ 1350 rupees. ಈ ವ್ಲಾಗ್ ನೋಡ್ತಾ ಇರೋರು ಸಜೆಸ್ಟ್ ಮಾಡಿ, ಡೆಲ್ಲಿಲಿ ಯಾವ ಥರ ವ್ಲಾಗ್ ಮಾಡ್ಬೋದು ಅಂತ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಮೊನ್ನೆ ಎಲ್ಲ ಟ್ರಾವೆಲ್ ಮಾಡಿ, ಇವತ್ತು ಟ್ರಾವೆಲ್ ಮಾಡಿ ಹಿಂಸೆ ಆಗ್ತಿದೆ ಅಪ್ಪ ನನಗೆ. ಎಲ್ಲಿಗೆ ಹೋದ್ರು ಮಳೆ ಮಳೆ, ಬಟ್ ಐ ಲವ್ ಮಳೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರನ್ನ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು ನಿಮಿಷ ಬ್ಯಾಗ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆಯಿತು, ಇದೆಲ್ಲ ಮೊನ್ನೆ ನಾನು ಇದಕ್ಕೆ ಹೋಗಿದ್ದು ಬಂದಿದ್ದೆ, ಧಾರವಾಡ ಅಲ್ಲ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ಅಲ್ಲಿಗೆ ಹೋಗಿದ್ದು ಬಂದಿದ್ದು. ಎಲ್ಲ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಕ್ಲೋಸ್ ಮಾಡಬೇಕು. ಇವತ್ತು ನಾನು ಆಗ್ತಿರೋದು ಪೂಮಾ ಶೂಸ್ ಮತ್ತು ಪೂಮಾ ಸಾಕ್ಸ್. ಸೊ ಔಟ್ಫಿಟ್ ಇಲ್ಲಿ ಕಾಣಿಸಲ್ಲ ನೆಟ್ಟಿಗೆ, ಆಮೇಲೆ ತೋರಿಸ್ತೀನಿ. ಸೊ ಇವಾಗ ನಾನು ಹೋಗ್ಬಿಡ್ತೀನಲ್ಲ, ಹೋಗೋ ಮುಂಚೆ ಟೈಮ್ ಆಗಿಬಿಟ್ಟಿದೆ ಗೈಸ್ ಆಲ್ರೆಡಿ. ನೋಡಿ ಎಷ್ಟು ನೀಟಾಗಿ ಪೂಜೆ ಮಾಡಿದ್ದೀನಿ ನಾನು. ಕಿಯಾ ಬ್ರೀಸು, ಏನಿದು ಇಲ್ವಾ? ಚಪಾತಿ ಕೊಟ್ಟಿದ್ದೀರಾ? ಯಾಕೆ ಬಂಗಾರಿ? ಯಾಕೆ ಕಣ್ಣಲ್ಲಿ ನೀರು? ಇವಳು ನೋಡಿ ಚಪಾತಿ ಮಾಡ್ತಾವಳೆ. ನೆಟ್ಟಿಗೆ ಬೇಯಿಸು. ಇವಾಗ ತಿಂದು ಹೊರಡಬೇಕು, ಟೈಮ್ ಆಗ್ಬಿಡೈತೆ. ಮಾಡು ಬೆಂಗಿ. ಯಾಕವ ಬಂಗಾರಿ? ಅಯ್ಯೋ 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 ವಾಮಿಟ್ ಆಗೋಯ್ತಲ್ಲೇ. ಕಫ ಬಂದೈತೆ ಬೇಯ್ಲಿ. ಊರ್ ಬರ ಕೊಟ್ಟವೆಲ್ಲ ತಿಂತಾಳೆ ಕರ್ಗಿ. ವೆಟ್ ಟಿಶ್ಯೂಲ್ ಸಿಟ್ಟು. ನಾನು ಇವಾಗ ಚಪಾತಿ ತಿನ್ನಬೇಕು. ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ. ಇದೇನು ಇಷ್ಟ ನೋಡಿ ಗೈಸ್, ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮತ್ತು ಕಡಲೆಕಾಯಿ. ಇದು ಕಡಲೆಕಾಯಿ ಚಟ್ನಿನೇ. ಕಡಲೆಕಾಯಿ ಚಟ್ನಿ ತಿಂದು ಹೊರಡಬೇಕು, ಟೈಮ್ ಆಗಿದೆ. ಯಾಕೆ ನಾವು ಐಶು ಬೇಬಿ ಅಳ್ತಿರೋದು ನನ್ನ ಬಂಗಾಳಿ? ಯಾಕೆ ಬಂಗಾರಿ? ಬವ್ವ ಐಶು, ಬಾ ಬಂಗಾರಿ, ಬಾ ಬಾ ಹಿಡ್ಕೊ, ಪ್ಯಾಂಟ್ ಹಿಡ್ಕೊ, ಬಾ ಬಂಗಾರಿ ಬಾ. ಪ್ಲೀಸ್ ನೋಡಿ, ನಾನು ಬ್ಲಾಗ್ ನೋಡಿಕೊಂಡು ಐಶು ಬೇಬಿ ನೋಡಿ. ಐಶು ನನ್ನ ಬ್ಲಾಗ್ ನೋಡಲ್ಲಿ. ಕೈ ಸಿಗ ಎಲ್ಲಕ್ಕೂ ಕೈ ಸಿಗಾಕ್ತಾಳೆ ಒಳ್ಳೆ. ನೋಡಿ ಗೈಸ್ ಹೆಂಗ್ ನೋಡ್ತಾವಳೆ ಬ್ಲಾಗ್ನ. ಐಶು ಏನ್ ನೋಡ್ತಾ ಇದೀಯ? ಬಾಯ್ 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 ಬಂಗಾರಿ. ಬಾಯ್ ಹೇಳ್ಬಿಡು. ಬಾಯ್ ಕಣ. ನಡಿಯಮ್ಮ. ಬಾಯ್ ರಿಯಾ, ರಿಶಾಂತ್, ಬಾಯ್ ಅಪ್ಪು. ಸ್ನೇಲ್ ಪಾಲಿಶ್ ಹಾಕಿಲ್ಲ, ಇಲ್ಲಿ ತಗೊಬಂದಿದ್ದೀನಿ ಹಾಕೊಳ್ಳೋಣ ಅಂತ. ಗೈಸ್ ಆ್ಯಕ್ಚುಲಿ ಎಂತ ಗೊತ್ತಾ, ಫ್ಲೈಟಲ್ಲಿ ಓಡಾಡಿ ಹಿಂಸೆ ಆಗ್ಬಿಟ್ಟಿದೆ ವ್ಲಾಗ್ ಮಾಡೋಕ್ಕೆ. ಅಂದರೆ ಫಸ್ಟ್ ಟೈಮ್ ಏನಾದರೂ ಫ್ಲೈಟಲ್ಲಿ ಓಡಾಡಿದ್ರೆ ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಮಂತ್ಲಿ ಒಂದು 3 to 4 times ಫ್ಲೈಟಲ್ಲಿ ಓಡಾಡ್ತಿರ್ತೀನಲ್ಲ, ಅದು ಏನೋ ವ್ಲಾಗ್ ಮಾಡಬೇಕು ಒಂಥರ. ಇದು ಏರ್ಪೋರ್ಟಿಗೆ ಬರೋದು, ಏರ್ಪೋರ್ಟಿಂದ ಹೋಗೋದು, ಅದು ನಂಗೆ ಒಂಥರ ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಸೊ ಓಕೆ, ನಾನು ಏನಾಗುತ್ತೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಏನು ಗೊತ್ತಾ, ಮನೆಯಿಂದನೇ ಬರ್ತಾನೆ ಅಲ್ಲೇ ನಾನು ಬೋರ್ಡಿಂಗ್ ಪಾಸ್ ತೊಗೊಂಡು ಆನ್ಲೈನಲ್ಲಿ DJ ಹತ್ರ ಮಾಡ್ಕೊಂಡಿದ್ದಕ್ಕೆ ಬೇಗ ಕೆಲಸ ಆಯಿತು. ಎಂತ ಸೊ ಏನು ಮಾಡೋದು ಸರ್? ಕೊಡಿಸ್ತೀರಾ ಅಂದರೆ ನಂಗೆ ಒಂದು ಕಾಫಿ ಕೊಡಿಸಿ ಸರ್, ಸಾಕು, ಇನ್ನೇನು ಬೇಡ. ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹ್ಯಾವ್ ಲಾಟ್ ಆಫ್ ಟೈಮ್ ನೋ ಸರ್. ವಾಟ್ಸ್ ದ ಟೈಮ್ ನಾ? 2:15. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ ಸರ್.
ಫಸ್ಟ್ ಹೋಗಿ ಚೆಕ್ ಮಾಡಿ ಆಮೇಲೆ ಕೈಸಿ ಇವತ್ತು ಫ್ರೈಡೆ ಮನೇಲೆಲ್ಲ ಪೂಜೆ ಮುಗಿಸಿ ನೋಡಿ ಎಲ್ಲ ಹಾಕಿ. ಆ್ಯಕ್ಚುಲಿ ಅಂದರೆ ನನಗೆ ಈ ಏರ್ಪೋರ್ಟೇನೆ ಇಷ್ಟ ಗೊತ್ತಾ, ಇಂಟರ್ನ್ಯಾಷನಲ್ ಏರ್ಪೋರ್ಟೇ ತುಂಬ ಇಷ್ಟ ನನಗೆ, ಚೆನ್ನಾಗಿರುತ್ತೆ. ಸೊ ಇವಾಗ ಕಾಫಿ ಕುಡಿಬೇಕು, ಕೆಪಾಚಿನೋ. ಬನ್ನಿ ತಗೊಂಡು ಕೈಸಿದನ್ನೇ ನೋಡ್ಕೊಳ್ಳಿ. ಈ ಸಲ ನಾನು ಇನ್ನೂ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನಿಂತಿದ್ಯಲ್ಲ ಅದೇ ಏರೋಪ್ಲೇನ್, ಗೊತ್ತಾಯ್ತಾ? ಅಯ್ಯೋ ನಂಗೆ ಏನು ಬ್ಲಾಗ್ ಮಾಡಬೇಕಂತಲೇ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಹೀಗೆ ಕಾಮಿಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ಲೈಟ್ ಬುಕ್ ಮಾಡಬೇಕಾದ್ರೆ ನಮ್ಮ ಸರ್ರು ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ಆ್ಯಡ್ ಮಾಡಿರ್ತಾರೆ ಅಂದ್ಕೊಂಡಿರ್ತೀನಿ. ಮಾಡಿದರೆ ತಿಂತೀನಿ, ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಕಾದು ನೋಡಿ. ಗೈಸ್ ನೋಡಿ ಗೈಸ್, ಮತ್ತೆ ಬಂದು ಕುತ್ಕೊಂಡಿದ್ದೀನಿ ವಿಂಡೋ ಸೀಟ್. ಇದ್ರಲ್ಲ ನಾವು ಎತ್ತಿದ್ವಿ ಚಿಂಗು. ಎಷ್ಟು ಬೆಳ್ಳಗಿದಾವೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೋಡ. ಗೈಸ್ ಬೇಜಾರು ಏನು ಗೊತ್ತಾ, 3 hours ಜರ್ನಿ ಮಾಡಬೇಕು, ಅದೇ ಹಿಂಸೆ. ಏನಕ್ಕಂತ ಗೊತ್ತಿಲ್ಲ. 3 hours, ಓ ಮೈ ಗಾಡ್. ಮೊನ್ನೆ ಎಲ್ಲ ಟ್ರಾವೆಲ್ ಮಾಡಿ, ಇವತ್ತು ಟ್ರಾವೆಲ್ ಮಾಡಿ ಹಿಂಸೆ ಆಗ್ತಿದೆ ಅಪ್ಪ ನನಗೆ. ಏನು ಮಾಡೋಕ್ಕಾಗಲ್ಲ. ವರ್ಕ್ ಇಸ್ ವರ್ಷಿಪ್. ಗೈಸ್ ಫಸ್ಟೇ 3 hour ಟ್ರಾವೆಲ್ ಮಾಡಬೇಕಂದ್ರೆ ಸಾಯ್ತಾ ಇದ್ದೀವಿ. ಅಂಥದ್ರಲ್ಲಿ 20 ನಿಮಿಷ ಲೇಟಾಗಿ ಹೋಗೈತೆ ಇವತ್ತು ಏರ್ ಇಂಡಿಯಾ. ಈ ಟೇಕ್ ಆಫ್ ಆಗ್ತಿದೆ. ನಮ್ಮ ಬೆಂಗಳೂರು ಇಷ್ಟು ಚೆನ್ನಾಗಾಯ್ತಾ. ಈ ಮನೆಗಳು ದೇವ್ರೆ. ಗೈಸ್ ಇಲ್ಲಿ ನೋಡಿ ಗೈಸ್, ನಾನ್ ವೆಜಿಟೇರಿಯನ್ ಮೀಲ್ ಆರ್ಡ್ರ್ ಮಾಡಿದ್ವಿ ಫಸ್ಟೇ, ಮತ್ತು ಕಾಫಿ, ಇದು ಡೆಸರ್ಟ್, ವಾಟರ್ ಬಾಟಲ್. ಸೊ ಇದರಲ್ಲಿ ಏನಿದೆ ಅಂತ ಇವಾಗ ಓಪನ್ ಮಾಡ್ತೀನಿ ಗೈಸ್. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಅಂದ್ಕೊಂಡೆ ನಾನ್ ವೆಜಿಟೇರಿಯನ್ ಮೀಲ್ಸ್ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಫಸ್ಟ್ಲಿ ಟಿಶ್ಯೂ ಮತ್ತು ಸ್ಪೂನ್, ಫೋಕ್ ಎಲ್ಲ ಕೊಟ್ಟಿರ್ತಾರೆ. ನನಗದು ಕೊಟ್ಟಾಗಲೇ ಅನಿಸ್ತು ಏನೋ ಇದರಲ್ಲಿದೆ, ನೋಡೋಣ ಅಂತ. ನಿಜವಾಗ್ಲೂ ಓಪನ್ ಮಾಡಿದಾಗ ಬೇಜಾರಾಯಿತು, ಬಟ್ ತೋರಿಸ್ಕೊಂಡಿಲ್ಲ ಅಷ್ಟೇ. ಏನು ಗೊತ್ತಾ, ಈ ರೋಡ್ ಸೈಡಲ್ಲಿ ಪಾವ್ ಬಜ್ಜಿ ಕೊಡ್ತಾರೆ ಗೊತ್ತಾ, ಅದೇ ಸಕ್ಕತ್ತಾಗಿರುತ್ತೆ ನನ್ನ ಪ್ರಕಾರ. ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಿದೆ. ನನಗೇನಿದು ನಾನ್ ವೆಜಿಟೇರಿಯನ್ ಅಂತ ಅನಿಸೇ ಇಲ್ಲ. ನನಗೆ ಅವಾಗ ಅನಿಸ್ತು ಔಟ್ಸೈಡೆ ತಿನ್ಕೊಂಬಂದುಬಿಟ್ಟಿದ್ರೆ ಬೆಸ್ಟು, ಇಲ್ಲಾಂದರೆ ಔಟ್ಸೈಡೆ ತಂದುಬಿಟ್ಟಿದ್ರೆ ಇಲ್ಲೇ ತಿನ್ಬೋದಿತ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂತಂದ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೆ. ನಿಜವಾಗ್ಲೂ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಮನೇಲಿ ಬೇರೆ 2 ಚಪಾತಿ ತಿನ್ಕೊಬಂದಿದ್ದೆ. ದುಡ್ಡು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಆಪ್ಷನ್ ಇಲ್ಲ ಅಂತಂದ್ಬಿಟ್ಟು ತಿಂತಾಯಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ. ನಾನಿನ್ನು ಡೆಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 7.5 ಆಗುತ್ತೆ. ಅಲ್ಲಿವರೆಗೂ ಓಕೆ ಫೈನ್ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ನೆಕ್ಸ್ಟ್
ಸ್ವೀಟ್ ತಿನ್ನೋಣ ಅಂತ. ನಾನು ವರ್ಕೌಟ್ ಸ್ಟಾರ್ಟ್ ಮಾಡಾದ್ಮೇಲೆ ಸ್ವೀಟ್ ತಿನ್ನೋದೇ ಬಿಟ್ಟಿದ್ದೆ. ಸ್ವೀಟ್ ತಿಂದು ಐ ಥಿಂಕ್ 15 ಡೇಸ್ ಮೇಲೆ ಆಗಿಬಿಟ್ಟಿತ್ತು. ಬಟ್ ಸ್ವೀಟ್ ಸಖತ್ತಾಗಿತ್ತು ನಿಜ. ಅಷ್ಟು ದಿನ ಆದಮೇಲೆ ಸ್ವೀಟ್ ತಿಂತಾಯಿದ್ದೀನಿ ಅಂತ ಅಲ್ಲ, ಆಲ್ಮೋಸ್ಟ್ ಸ್ವೀಟ್ ಚೆನ್ನಾಗಿರುತ್ತೆ. ಬಟ್ ನನಗೇನೋ ಸ್ವೀಟ್ ಇಷ್ಟ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಂದು ಮುಗಿಸ್ದೆ. ನೋಡಿ ಗೈಸ್, ಡೆಲ್ಲಿ ನನ್ನ ಹೇಗೆ ವೆಲ್ಕಮ್ ಮಾಡಿದೆ ಅಂತ ಹೇಳಿ. ಫುಲ್ಲು ಮಳೆ ಬರ್ತಾ ಇದೆ. ಈ ಥರ ಡೆಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದೆ. ಎಲ್ಲಿಗೋದ್ರೂ ಮಳೆ ಮಳೆ, ಬಟ್ ಐ ಲವ್ ಮಳೆ. ನಾನು ಹೇಳ್ತೀನಲ್ವ, ನನಗೆ ಪ್ಲೇಸಸ್ ಅಂತ ಬಂದರೆ ವಾಟರ್ ಪ್ಲೇಸಸ್ ಅಂದರೆ ತುಂಬ ಇಷ್ಟ. ಬಟ್ ಆಲ್ ಟೈಮ್ ಫೇವ್ರೆಟ್ ಅಂದರೆ ಗೋವಾ. ಐ ಡೋಂಟ್ ನೋ ವೈ, ನನಗೆ ಗೋವಾನೇ ಸಿಕ್ಕಾಪಟ್ಟೆ ಇಷ್ಟ. ವರ್ಷದಲ್ಲಿ ಒಂದು 4 ಸಲ 5 ಸಲ ಆದರೂ ಹೋಗಿರ್ತೀನಿ. ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನೋಡಿ ಹೆಂಗೆ ಮಳೆ ಬರ್ತಿದೆ, ಮಳೆ ಬಂದು ನಿಂತಿದೆ ಈ ಥರ. ಬಟ್ ಚಂದ ಇರುತ್ತಲ್ವ ಗೈಸ್. ನೀವೇನೇ ಅಂದ್ಕೊಳ್ಳಿ, ಎಷ್ಟೇ ಏರ್ಪೋರ್ಟ್ ಇದ್ರೂ ನಮ್ಮ ಬ್ಯಾಂಗ್ಳೂರ್ ಅಂತ ಏರ್ಪೋರ್ಟು ಯಾವುದಿಲ್ಲ ಬಿಡಿ. ಒಂದೇನು ಗೊತ್ತಾ, ಇಲ್ಲಿ ನಿಂತ್ಕೊಂಡು ಹೋಗಬೇಕು, ಬಟ್ ನಾನು ಹಂಗಲ್ಲ. ಇಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತೀನಿ. ಅಂಥ ಟ್ಯಾಲೆಂಟ್ ನಂದು, ಮಲ್ಟಿ ಟ್ಯಾಲೆಂಟ್ ನೋಡಿ. ಸುಮ್ಮನೆ ನಿಂತ್ಕೊಂಡ್ರೆ ಹೋಗುತ್ತೆ, ಬಟ್ ನಾನು ನಡ್ಕೊಂಡು ಹೋಗ್ತೀನಿ. ದಟ್ ಈಸ್ ಸೋನು ಟ್ಯಾಲೆಂಟ್ ಇದೆ. ಅಯ್ಯೋ ಗೈಸ್, ಏನು ಬ್ಲಾಗ್ ಮಾಡಬೇಕು, ಏನು ಕಂಟೆಂಟ್ ಮಾಡಬೇಕು ಅಂತಲೇ ತಲೆ ಓಡ್ತಾ ಇಲ್ಲ ನನಗೆ. ಈ ಬ್ಲಾಗ್ ನೋಡ್ತಾ ಇರೋರು ಸಜೆಸ್ಟ್ ಮಾಡಿ, ಡೆಲ್ಲಿಲಿ ಯಾವ ಥರ ಬ್ಲಾಗ್ ಮಾಡ್ಬೋದು ಅಂತ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ. ಸೊ ಆಫ್ಕೋರ್ಸ್ ನಾನು ನಾಳೆ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಬ್ಲಾಗ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಮಾಡ್ಬೋದಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ನೋಡಿ 17 Pro Max ಗೈಸ್. ನೋಡಿ ಗೈಸ್, ಡೆಲ್ಲಿದು ಹೇಗಿದೆ ಅಂತ. ಲಾಸ್ಟ್ ಟೈಮ್ ನಾನು ನೈಟ್ ಟೈಮ್ ಬಂದಿದ್ದೆ, ಬರೋ ಒಳಗಡೆ ನೈಟ್ ಆಗಿತ್ತು, ಅದಕ್ಕೆ ನಾನು ಯಾವುದೂ ತೋರ್ಸೋಕ್ಕಾಗಿಲ್ಲ. ಇವಾಗ ನೋಡ್ಕೊಳ್ಳಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಏನಿದು ಯೂನಿಕ್ ಆಗಿದೆ. ಗೈಸ್ ಇಲ್ಲಿ ನೋಡಿ, ಏರ್ಪೋರ್ಟಲ್ಲಿ ಎಷ್ಟು ಚೆನ್ನಾಗಿರೋದೈತೆ. ವಾ pretty little baby. ಗೈಸ್ ಫ್ಲೈಟಲ್ಲಿ ಎಲ್ಲರೂ ಹೋದ್ಮೇಲೆ ಲಾಸ್ಟಲ್ಲಿ ಬಂದಿದ್ದೀನಿ ನಾನು, ಆದ್ರೂ ಇನ್ನೂ ಬ್ಯಾಗೇಜ್ ಬಂದಿಲ್ಲ. ಸೊ ಬ್ಯಾಗೇಜ್ ತೊಗೊಂಡು ಹೋಗೋದ್ರಲ್ಲೇ ಕೂತ್ಕೊಂಡಿದ್ದೀನಿ ನೋಡಿ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಈ ಡೆಲ್ಲಿದೊಂದು ತಲೆನೋವಪ್ಪ, ಬ್ಯಾಗೇಜ್ ವೆಯ್ಟ್ ಮಾಡೋದು ಅಂದರೆ ಸಾವು. ಸ್ಟಾರ್ಟ್ ಆಯಿತು. ಎಲ್ಲ ಇದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಬ್ಯಾಗೇಜ್ಗೆ. ಮಳೆ ಬರ್ತಿದೆಯಲ್ಲ ಅದಕ್ಕೆ ಅನಿಸುತ್ತೆ. ಫೈನಲಿ 40 ಮಿನಿಟ್ಸ್ ಆದಮೇಲೆ ನನ್ನ ಬ್ಯಾಗ್ ಸಿಕ್ತು. ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿಂದ ಟ್ಯಾಕ್ಸಿ ಹಿಡ್ಕೊಂಡು ಹೊರಡಬೇಕು ಗಜಿಯಾಬಾದ್ಗೆ. ಲೆಮನ್ ಟ್ರೀ ಹೋಟೆಲ್. यस यस कितना भैया? ಎಷ್ಟು ಅಮೌಂಟ್ ಅಂತ ಕೇಳ್ತಾ ಇದ್ದೀನಿ. 1350 rupees. ಓಕೆ ಚಲೋ. ಸೊ ಈಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಇದ್ರ ಹೋಟೆಲ್ ಹತ್ರ ಹೋಗೋಕ್ಕೆ 1350 rupees. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವಾ. ಹೋಗಿ ಸ್ಟೇ ಆಗಿ ನಾಳೆ ಆಫೀಸ್ಗೆ ಹೋಗಬೇಕು, ಮತ್ತು ಫೋಟೋಶೂಟ್ ಮಾಡಿಸ್ಬೇಕು ಬಿಲ್ ಬೋರ್ಡ್ಗೆಲ್ಲ. ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀನಿ. ಅಮ್ಮ ನನಗೆ ಈಗ ಸಮಾಧಾನ ಆಯಿತು. ಟೈಮ್ ನೋಡಿ 7:51. ಕರೆಕ್ಟಾಗಿ ಮನೆ 12:30 ಬಿಟ್ಟಿದ್ದಕ್ಕೆ 7:51ಕ್ಕೆ ನಾನು ರೂಮ್ಗೆ ಬಂದು ಸೇರ್ಕೊಂಡಿದ್ದೀನಿ. ಅದೇ ಸೊ ನನ್ನ ರೂಮ್ ಹೇಗಿದೆ ಅಂತ ನಿಮಗೆ ನಾನು ಏನಪ್ಪ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಸಿತೈತೆ. ನಾನು ಇದೆಲ್ಲ ಆಗಲ್ಲ, ಫ್ರೆಶ್ ಅಪ್ ಎಲ್ಲ ಏನೂ ಆಗಲ್ಲ. ಜಸ್ಟ್ ಹೀಗೆ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮೋಮೋಸ್ ತಿನ್ನೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಹೋಗೋಕ್ಕೂ ಮುಂಚೆ ಹೆಂಗಿದ್ರು ತುಂಬ ಹೊಟ್ಟೆ ಹಸಿತದಲ್ಲ, ಹೊಟ್ಟೆ ಹಸ್ದಾಗ್ಲೇ ಗ್ರೀನ್ ಟೀ ಕುಡಿಬೇಕು. ಅದಕ್ಕೆ
ಗ್ರೀನ್ ಟೀ ಮಾಡ್ಕೋತಾ ಇದ್ದೀನಿ. ಇನ್ನು ಆಗ್ತಿತ್ತು, ರೆಡಿ ಆಗ್ತಿತ್ತು. ಇಪ್ಪೋ ದೇವ್ರೆ, ನನ್ನ ಬ್ಯಾಗೆಲ್ಲ ನೋಡಿ ಬಂದ ತಕ್ಷಣ ಬ್ಯಾಗ್ ಅಷ್ಟೇ ಹಿಂಗೆ ಇಟ್ಟಿದ್ದೀನಿ, ಇನ್ನೇನು ನಾನು ಸೆಟ್ ಮಾಡ್ಕೊಂಡಿಲ್ಲ. ನೋಡಿ ನಾನು ಇವಾಗ ಎಗ್ ರೋಲ್ ತಿಂತಾ ಇದ್ದೀನಿ. ಸ್ಟ್ರೀಟ್ ಫುಡ್ ಬಂದ್ಬಿಟ್ಟು ನನಗೆ ಇದು ಮೋಮೋಸ್ ಆಗಿರಲಿ, ಎಗ್ ರೋಲ್ ಆಗಿರಲಿ, ಇದೆಲ್ಲ ಸ್ಟ್ರೀಟ್ ಫುಡ್ಡಲ್ಲೇ ತುಂಬ ಇಷ್ಟ ಅಂತ ನಿಮಗೆ ಗೊತ್ತು ಅಲ್ವಾ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನೈಸ್ ನೈಸ್. ಸೊ ಗೈಸ್, ಫೈನಲಿ ನಾನು ಎಲ್ಲಿದ್ದೀನಿ ನೋಡಿ. ಸಾನ್ವಿ, ಮೋಟು ಪತ್ಲು, ಮೋಟು ಪತ್ಲು. ಸೊ ನಾನು ಏನಾದರೂ ಊಟ ತಿಂತೀನಿ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಇವಾಗ ಸಾನ್ವಿ ಮನೆಗೆ ಬಂದಿದ್ದೀನಿ. ಯು ನೋ ಗೈಸ್, ಐ ಆಮ್ ಸಾರಿ. You are very cute girl. I am? Yeah, you are. Yeah, I am. Thank you. You guys, ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಐ ಆಮ್ ಟೂ ಮಚ್ ಹ್ಯಾಪಿ ಬಿಕಾಸ್ ಆಫ್ ಹರ್. Not you. ಅವನಿಗೆ I don't. ಓ ಕ್ಯೂ I say. jealousy boy. I'm not jealous. Then you are Motu, na? Then I'm not Motu. It's extraordinary Motu. yeah, No. you are. Yeah, you are. You are. No. Chai boy. ಗೈಸ್, ನಾಳೆ ನಾನು ಆಫೀಸ್ಗೆ ಒಂದು 2 ಅವರ್ ಹೋಗ್ತೀನಿ ಫೋಟೋಶೂಟ್ ಮಾಡ್ಸೋಕ್ಕೆ. ಅದ್ರದ್ದು ಬಿಲ್ ಬೋರ್ಡ್ ಎಲ್ಲ ಬರುತ್ತಲ್ಲ, ಮತ್ತೆ ಸೊ ಅದಾದ ನಂತರ ಫುಲ್ ಫ್ರೀ ಇರ್ತೀನಿ. ನಾನು ಸಾನ್ವಿ ಜೊತೆ ಸರೋಜಿನಿ ಮಾರ್ಕೆಟ್ ಹೋಗಿ ಶಾಪಿಂಗ್ ಬ್ಲಾಗ್ ಎಲ್ಲ ಮಾಡ್ತೀವಿ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? Yeah, we will go to Sarojini. ಯಾ tomorrow. ಎಕ್ಸಾಕ್ಟ್ಲಿ. I'm nerdy enough to understand now. Oh, it's my favorite pose. ಆಲ್ ಗೈಸ್ ಆರ್ ಫೇವರೇಟ್ ಪೋಸ್ ನೋ. It looks pretty. ಆಂಟಿ hello. Hi. Badursha. She's like a Badursha, no? Oh, Kushini. Auntie, say hi. Hi. My favorite family. Always. Motu. Motu. ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಯಾ ಮೋಟು ಪತ್ಲು. And you are middle batch. You are middle. Middle Motu. Arey yeah, middle Motu is not here, no? Yes. I'm not middle Motu. Yeah, I am Motu. Yeah, I am Motu. No, you are a patlu. For me, it's a compliment whenever someone said me Motu. Motu? ಗೈಸ್, ಇವನು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಿದ್ದಾನೆ ಗೊತ್ತಾ. ಏನು ಇವನು ಇರೋದೇ ಇಷ್ಟಪ್ಪ, ಇರೋದೇ ಇಷ್ಟು ಉದ್ದ. ಅದ್ರಲ್ಲೂ ಅವ್ನ ಬ್ಯಾಗ್ ನೋಡ್ಬೇಕು ನೀವು. ಅವ್ನು ತಗೊಂಡೋಗೋ ಕ್ರಿಕೆಟಿಗೆ ಐಟಮ್ಸ್ ಎಲ್ಲ ತಲೆ ಸುತ್ತ ಬಿದ್ದೋಗೋ ಥರ. ತೋರ್ಸಪ್ಪ. ಬ್ಯಾಟ್ ಫಸ್ಟ್ ತೋರಿಸು. ಬ್ಯಾಟು ನೋಡಿ ಗೈಸ್, ಅವನಿಗಿಂತ ಉದ್ದ ಐತೆ ಅಲ್ಲ. ಸಿ ಬ್ಯಾಟ್. It's so heavy. ಯಾ, ಓ ಗಾಡ್ ಗೈಸ್, ನೋಡಿ ಅವನಿಗಿಂತ ಇವೇ ದಪ್ಪ ಐತೆ. ಇದೇನು? ವಾಟ್ ಇಸ್ ದಿಸ್? It's for hands. ಓಕೆ To protect your hands. ಎಲ್ಬೋ ಸೇಫ್ಟಿ. Oh, ಬಾಬ್ ಅರ್ರೆ ಗಾಯ್ಸ್, ನೋಡಿ ಹೆಲ್ಮೆಟ್ ಅಂತೂ ಇವನಿಗಿಂತ ಹೆವಿ ಐತೆ. ಅದು ಹೆಂಗೆ ಹಾಕೋತಾನೆ ಇದೆಲ್ಲ. ಮೇನ್ ಪಾರ್ಟ್ ಗೈಸ್, ಅರ್ಥ ಆಯ್ತಾ? ಆಮೇಲೆ One second. ಓಕೆ, ನೀ ಪ್ಯಾಡ್, ಗ್ಲೌಸ್. ಯಾ, ಓಕೆ, ಇದು ಹ್ಯಾಂಡ್ ಗ್ಲೌಸ್. ಸೋ ಮಚಾ. ನೋಡಿ ಗೈಸ್, ಇಷ್ಟೆಲ್ಲ. ನಂಗೆ ಒಂದು ಡೌಟು, ಇದೆಲ್ಲ ಹಾಕೊಂಡು ಇವ್ನು ಆಡ್ತಾನ ಅನ್ನೋದೇ ಡೌಟ್ ಆಗಿದೆ. ನೋಡೋಣ, ಒಂದ್ಸಲ ಹೋಗ್ತೀನಿ. ಟುಮಾರೋ ಯು ಹ್ಯಾವ್ ಸ್ಕೂಲ್? No. ಅದೇ ಸಮ್ಮರ್ ಕ್ಯಾಂಪ್. Yes. 3 ಬಜೆ 3 ಗಂಟೆವರೆಗೂ ಆಯ್ತಂತೆ. No. ಹೋಗ್ಬಿಟ್ಟು
ನಾಳೆ ಇವನ್ ಸ್ಕೂಲ್ ಹತ್ರ ಹೇಗ್ ಕ್ರಿಕೆಟ್ ಆಡ್ತಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಆಡ್ಲಿಲ್ಲ ಅಂದ್ರೆ ಎತ್ತಿ ಪಟಾರ್ ಪಟಾರ್ ಇಡು. मैं तो बॉल से उड़ा देता हूँ और वो कभी कभी अक्सर कैच आउट भी हो जाता है मेरे से. कभी कभी you are mota. I'm not. You are. I'm not. You are. No. It's a fact, Arav. चल निकल. चल निकल. नहीं वो पकड़ना. हाँ? पकड़ना. हाँ. ನೋಡಿ ಹೆಂಗೆ ಹೆಲ್ಪ್ ಮಾಡಿಸ್ಕೊಡ್ತಿದ್ರು. ಅವಾಗಲೇ ಒಂದ್ಸಲ ತೋರಿಸಿದ್ದ ಗೈಸ್, ನಾನು ನಿಮಗೆ ತೋರ್ಸಕ್ಕೆ ಅಂತ ಪಾಪ ಇನ್ನೊಂದ್ಸಲ ಓಪನ್ ಮಾಡಿಸಿದೆ. ಎತ್ತಿಕಪ್ಪ ನೀನ್ ಸೇಫ್ಟಿ ಗಾರ್ಡ್ ಎತ್ತಿಕೊಂಡಿಯಾ? ಸೇಫ್ಟಿ ಗಾರ್ಡು. ಓಕೆ ಗೈಸ್, ನೆಕ್ಸ್ಟ್ ಊಟ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಬಾ. ಅಂಕಲ್ ನನಗೋಸ್ಕರ ಮಟನ್ ಮಾಡಿದ್ದಾರೆ. ಸೊ ಕ್ಯೂಟ್. ನಾವೆಲ್ಲರೂ ಊಟ ತಿಂತಾ ಇದೀವಿ ಗೈಸ್. ಮಟನ್ ಮತ್ತೆ रोटी चपाती ओके. एक पीस दो मुझे. No, sorry. No sorry. नहीं सॉरी. Mama, pani. वाओ, You know, it's tasty. you want pay? No, Why? I don't like cheese. I only like gravy. Okay. ಗೈಸ್ ಸೂಪರ್ ಆಗಿದೆ ಗೊತ್ತಾ? मुझे ले दो. ಡೌರಾಜ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಚಾ, ಬಾಯ್ ಬಾಯ್. ಲವ್ ಯು, ಲಾಟ್ಸ್ ಆಫ್ ಲವ್. ಪ್ರೀತಿಯ ಸೋನು.